ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಾವು ದೇವರ ಆಜ್ಞೆಗಳನ್ನು ಹೇಗೆ ಪಾಲಿಸಬಹುದು. ಈ ದಿನದ ದೇವರ ವಾಕ್ಯ, ಆತನ ಕಾರ್ಯವು ಘನಮಾನಗಳುಳ್ಳದ್ದು, ಆತನ ನೀತಿಯು ಸದಾಕಾಲವೂ ಇರುವುದು. ಕೀರ್ತನೆ 111ನೇ ಅಧ್ಯಾಯ 3ನೇ ವಚನ. ದೇವರ ಮಹಿಮೆಯ ಒಂದು ಕಿರಣ ಮತ್ತು ಕ್ರಿಸ್ತನ ಪರಿಶುದ್ಧತೆಯ ಒಂದು ಕಾಂತಿಯು ಆತ್ಮವನ್ನು ಭೇದಿಸಿ ಪ್ರತಿಯೊಂದು ಕಲ್ಮಶದ ಸ್ಥಳವನ್ನು ನೋವಿನಿಂದ ದೂರ ಮಾಡುತ್ತದೆ ಮತ್ತು ಮಾನವ ಗುಣ ಸ್ವಭಾವದ ವಿರೂಪಗಳನ್ನು ಮತ್ತು ದೋಷಗಳನ್ನು ಅವು ಬಯಲು ಮಾಡುತ್ತದೆ. ದುಷ್ಟ ಉದ್ದೇಶಗಳು, ಪರಿಶುದ್ಧವಲ್ಲದ ದುರಾಸೆಗಳು, ಹೃದಯದ ದ್ರೋಹಗಳು, ತುಟಿಗಳ ಅಶುದ್ಧತೆಯನ್ನು ಕಣ್ಣಿಗೆ ಕಾಣುವಂತೆ ಮಾಡುವ ಮತ್ತು ಬದುಕಿನ ರೀತಿಯನ್ನು ಬಹಿರಂಗಪಡಿಸುವ ದೇವರ ಪರಿಶುದ್ಧ ಆಜ್ಞೆಗಳ ಮಾನದಂಡದ ಮುಂದೆ ತರಲ್ಪಟ್ಟ ಯಾರಾದರೂ ಸರಿ, ಅವರ ಪರಿಶುದ್ಧತೆಯ ಬಗ್ಗೆ ಅವರು ಹೇಗೆ ಆತ್ಮಸ್ತುತಿ ಮಾಡಿಕೊಳ್ಳಬಹುದು. ದೇವರ ಆಜ್ಞೆಗಳು ಅಸಿಂಧುವೆಂದು ಅವನು ನಡೆಸಿದ ನಿಷ್ಠೆಯಿಲ್ಲದ ಕೃತ್ಯಗಳು ಅವನ ದೃಷ್ಟಿಗೆ ಪ್ರಕಟವಾಗುತ್ತವೆ, ಗೋಚರವಾಗುತ್ತವೆ ಮತ್ತು ದೇವರಾತ್ಮದ ಪರೀಕ್ಷೆಯ ಪ್ರಭಾವಗಳ ಅಡಿಯಲ್ಲಿ ಅವನ ಆತ್ಮವು ಪೆಟ್ಟು ಹೊಂದಿರುತ್ತದೆ, ತೊಳಲಾಡುತ್ತದೆ. ಯೇಸು ಕ್ರಿಸ್ತನ ಶ್ರೇಷ್ಠತೆ, ಮಹಿಮೆ, ಶುದ್ಧ ಮತ್ತು ನಿಷ್ಕಳಂಕ ಗುಣಸ್ವಭಾವವನ್ನು ಅವನು ನೋಡುವಾಗ ಅವನು ತನ್ನನ್ನು ತಾನೇ ದ್ವೇಷಿಸುತ್ತಾನೆ. ಕ್ರಿಸ್ತನ ಆತ್ಮವು ತನ್ನ ಅದ್ಭುತವಾದ ಎಚ್ಚರಿಕೆಯ ಜಾಗೃತಗೊಳಿಸುವ ಬಲದಿಂದ ಹೃದಯವನ್ನು ಉತ್ತೇಜಿಸಿದಾಗ ಮಾನವನ ಆತ್ಮದಲ್ಲಿ ಕೊರತೆಯ ಭಾವನೆ ಉಂಟಾಗುತ್ತದೆ. ಅವನು ಗಳಿಸಿಕೊಂಡಿರುವುದಕ್ಕೆಲ್ಲ ಹೆಮ್ಮೆ ಪಡುವ ಬದಲು ಮನಸ್ಸಿನ ಪಶ್ಚಾತ್ತಾಪವು ಅವನಲ್ಲಿ ಉಂಟಾಗುತ್ತದೆ ಮತ್ತು ಸ್ವತಃ ಅವಮಾನವನ್ನು ಅನುಭವಿಸುತ್ತಾನೆ. ಮಹಿಮೆ ಮತ್ತು ಘನತೆಯಿಂದ ಸುತ್ತುವರೆದಿದ್ದ ಪರಲೋಕದಿಂದ ಕಳುಹಿಸಲ್ಪಟ್ಟ ಸಂದೇಶದೂತನನ್ನು ದಾನಿಯೇಲನು ನೋಡಿದಾಗ, ನಾನು ಒಬ್ಬನೇ ಉಳಿದು ಈ ದೊಡ್ಡ ದರ್ಶನವನ್ನು ನೋಡಿದೆನು. ನನ್ನಲ್ಲಿ ತ್ರಾಣವೂ ಇರಲಿಲ್ಲ, ನನ್ನ ಸೌಂದರ್ಯವು ನನ್ನಲ್ಲಿ ಕುಂದಿ ಹೋಯಿತು, ನನಗೆ ತ್ರಾಣವೂ ಇಲ್ಲದೆ ಹೋಯಿತು ಎಂದು ಆ ಅದ್ಭುತವಾದ ದೃಶ್ಯವನ್ನು ನೋಡಿದಾಗ ದಾನಿಯೇಲನು ತನ್ನ ಮನಸ್ಸಿನ ದೌರ್ಬಲ್ಯವನ್ನು ಕಂಡುಕೊಳ್ಳುತ್ತಾನೆ, ಅನುಭವಿಸುತ್ತಾನೆ. ಹೀಗೆ ಸ್ಪರ್ಶಿಸಲ್ಪಟ್ಟ ಆತ್ಮವು ಎಂದಿಗೂ ಸ್ವನೀತಿ ಅಥವಾ ಪರಿಶುದ್ಧತೆ ಎಂಬ ಸೋಗಿನ ಬಟ್ಟೆಯಿಂದ ತನ್ನನ್ನು ಮುಚ್ಚಿಕೊಳ್ಳುವುದಿಲ್ಲ. ಆದರೆ ಆ ಆತ್ಮವು ತನ್ನ ಸ್ವಾರ್ಥವನ್ನು ದ್ವೇಷಿಸುತ್ತದೆ, ತನ್ನ ಮೇಲಿನ ಸ್ವಾರ್ಥ ಪ್ರೀತಿಗೆ ಅಸಹ್ಯಪಡುತ್ತದೆ ಮತ್ತು ದೇವರ ಆಜ್ಞೆ ಮತ್ತು ದೇವರ ಗುಣಸ್ವಭಾವಕ್ಕೆ ಹೊಂದಾಣಿಕೆಯಾಗುವ ಮತ್ತು ಹೃದಯವನ್ನು ಶುದ್ಧತೆ ಮಾಡುವ ಕ್ರಿಸ್ತನ ನೀತಿಯನ್ನು ಹುಡುಕುತ್ತದೆ. ಆಗ ಅವನು ಮಹಿಮೆಯ ನಿರೀಕ್ಷೆಯಾಗಿರುವ ಕ್ರಿಸ್ತನ ಗುಣಸ್ವಭಾವವನ್ನು ಪ್ರತಿಫಲಿಸುತ್ತಾನೆ. ಕ್ರಿಸ್ತನು ಅವನನ್ನು ವಿಮೋಚನೆಗೊಳಿಸಲು ಎಷ್ಟು ದೊಡ್ಡ ತ್ಯಾಗವನ್ನು ಮಾಡಬೇಕಾಗಿತ್ತು ಎಂಬುದು ಅವನಿಗೆ ಅತ್ಯಂತ ದೊಡ್ಡದಾದ ಆಶ್ಚರ್ಯವಾಗಿರುತ್ತದೆ ಮತ್ತು ಅವನ ಗ್ರಹಿಕೆಗೆ ನಿಲುಕದ ವಿಷಯವಾಗಿರುತ್ತದೆ. ಕ್ರಿಸ್ತನು ನನ್ನನ್ನು ಪ್ರೀತಿಸಿದನು, ಅವನು ನನಗಾಗಿ ತನ್ನನ್ನೇ ಅರ್ಪಿಸಿದನು. ಆತನ ಬಡತನದಿಂದ ನಾನು ಐಶ್ವರ್ಯವಂತನಾಗಬೇಕು ಎಂದು ಅವನು ಬಡವನಾದನು. ದುಃಖಗಳಿಂದ ತುಂಬಿದ್ದವನು ನನ್ನನ್ನು ತೊರೆದು ಬಿಡಲಿಲ್ಲ, ಆದರೆ ನನ್ನ ಹೃದಯವು ಶುದ್ಧವಾಗಬೇಕೆಂದು ಆತನು ತನ್ನ ಅನಂತವಾದ ವಿಮೋಚನೆಯ ಪ್ರೀತಿಯನ್ನು ನನ್ನ ಮೇಲೆ ಸುರಿಸಿದನು ಮತ್ತು ತನ್ನ ಎಲ್ಲ ಆಜ್ಞೆಗಳ ನಿಷ್ಠೆ ಮತ್ತು ವಿಧೇಯತೆಗೆ ನನ್ನನ್ನು ಆತನು ಕರೆತಂದಿದ್ದಾನೆ. ವಿಮೋಚನೆಯ ಯೋಜನೆಯಲ್ಲಿ ಆತನ ನಮ್ರತೆ, ಆತನು ಅನುಭವಿಸಿದ ಅವಮಾನ, ಆತನು ಶಿಲುಬೆಯ ಮರಣವನ್ನು ಹೊಂದಿದ್ದು, ಇವೆಲ್ಲವೂ ಅದ್ಭುತವಾದ ಕಿರೀಟಪ್ರಾಯವಾದ ಅಭಿವ್ಯಕ್ತಿಗಳಾಗಿವೆ. ನಾನು ಉಲ್ಲಂಘಿಸಿದ ಆಜ್ಞೆಗಳನ್ನು ನಾನು ಪಾಲಿಸುವಂತೆ
ತನ್ನ ಸ್ವಂತ ನೀತಿಯನ್ನು ನನಗೆ ದಯಪಾಲಿಸಲು ಇದನ್ನೆಲ್ಲ ಮಾಡಿದ್ದಾನೆ. ಇದಕ್ಕಾಗಿ ನಾನು ಆತನನ್ನು ಆರಾಧಿಸುತ್ತೇನೆ ಮತ್ತು ಎಲ್ಲ ಪಾಪಿಗಳಿಗೂ ನಾನು ಆತನನ್ನು ತೋರಿಸಿಕೊಡುತ್ತೇನೆ ಎಂದು ಅವನು ದೀನಭಾವದಿಂದ ಮತ್ತು ನಡುಗುವ ಧ್ವನಿಯಿಂದ ಅವನು ಉದ್ಗರಿಸುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.